ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಜಗತ್ತಿನ ಸರ್ವಶ್ರೇಷ್ಠ 100 ಭಾಷೆಗಳಲ್ಲಿ ಕನ್ನಡ ಭಾಷೆ 30ನೆಯ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಹಾಗಾಗಿ ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಸಹ ಒಂದು ಅನ್ನೋದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದು ನಾವು. ಕನ್ನಡ ಭಾಷೆ ಯಾವಾಗ ಆರಂಭವಾಯಿತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇದ್ರೂ ಸಹ ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಕನ್ನಡ ಶಬ್ದ ಇಸಿಲ ಅನ್ನೋದು ಇತ್ತು ಅನ್ನೋ ವಿಚಾರ ನಮಗೆ ಗೊತ್ತಿದೆ. ಹಾಗಾಗಿ ಕನಿಷ್ಠ 2-2.5 ಸಾವಿರ ವರ್ಷಗಳ ಇತಿಹಾಸವಂತೂ ಕನ್ನಡಕ್ಕೆ ಇದ್ದೇ ಇದೆ. ಕನ್ನಡದ ಈ ಭವ್ಯ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ಯಾರಾದರೂ ಪ್ರಯತ್ನಪಟ್ಟರೆ ಅವರಿಗೆ ಸಹಾಯ ಮಾಡುವಂಥ ಒಂದು ಸೊಗಸಾದ ಪುಸ್ತಕ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಸಾಹಿತ್ಯ ಚರಿತ್ರೆ ಪ್ರಾಚೀನ ಕನ್ನಡ ಸಾಹಿತ್ಯದ ಜೊತೆಗೆ ಆಧುನಿಕ ಕನ್ನಡದ ಸಾಹಿತ್ಯದ ಒಂದು ಪಕ್ಷಿ ನೋಟವನ್ನು ಕೊಡುತ್ತೆ ಈ ಒಂದು ಸೊಗಸಾದ ಪುಸ್ತಕ. ಇದನ್ನು ಬರೆದಿದ್ದಾರೆ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರು. ಲಕ್ಷ್ಮೀನಾರಾಯಣ ಭಟ್ಟ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕದಲ್ಲಿ ಇರ್ತಕ್ಕಂಥ ಕನ್ನಡಿಗರು ಇವರನ್ನು ಆಹ್ವಾನಿಸಿ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಕುರಿತು ಒಂದಷ್ಟು ಶಿಬಿರಗಳನ್ನು ನಮಗೆ ತಿಳಿಸಿಕೊಡಿ, ನಡೆಸಿಕೊಡಿ ಅಂತ ಕೇಳ್ತಾರೆ. ಆಗ ನಿರಂತರವಾಗಿ 10 ಸಾಹಿತ್ಯ ಶಿಬಿರಗಳನ್ನು ಮಾಡ್ತಾರೆ ಲಕ್ಷ್ಮೀನಾರಾಯಣ ಭಟ್ಟ ಅವರು. ಆ ಸಾಹಿತ್ಯ ಶಿಬಿರಗಳನ್ನು ನಡೆಸೋದಕ್ಕೆ ಅಗತ್ಯವಾದ ಟಿಪ್ಪಣಿಗಳು ಏನಿದ್ದವೋ ಆ ಟಿಪ್ಪಣಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಅವರು ಮಾಡಿದ ಭಾಷಣಗಳೇನಿತ್ತು ಅವೆಲ್ಲ ಅಡಕ ಮುದ್ರಿಕೆಗಳ ರೂಪದಲ್ಲಿ ಬಹಳ ಹೆಸರನ್ನು ಗಳಿಸುತ್ತೆ. ಜನ ಇಷ್ಟಪಟ್ಟು ಓದ್ತಾರೆ. ಅದಾದ ಮೇಲೆ ಒಂದು ಘಟ್ಟದಲ್ಲಿ ನೀವು ಮಾಡಿಕೊಂಡಿರೋ ಈ ಟಿಪ್ಪಣಿಗಳನ್ನು ಪುಸ್ತಕ ರೂಪದಲ್ಲಿ ಬರೆದರೆ ಅದು ಕನ್ನಡಿಗರಿಗೆ ತುಂಬ ಉಪಯೋಗವಾಗುತ್ತೆ. ಯಾಕೆ ನೀವು ಪುಸ್ತಕ ರೂಪದಲ್ಲಿ ಬರೀಬಾರ್ದು ಅಂತ ಕೇಳಿದಾಗ ಈ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವ ಈ ಪುಸ್ತಕ ರೂಪುಗೊಳ್ಳುತ್ತೆ. ಈ ಪುಸ್ತಕದಲ್ಲಿ ಈಗಾಗಲೇ ಹೇಳಿದ ಹಾಗೆ ಪ್ರಾಚೀನ ಕನ್ನಡ ಸಾಹಿತ್ಯದ ಜೊತೆಗೆ ಆಧುನಿಕ ಕನ್ನಡ ಸಾಹಿತ್ಯವೂ ಸೇರಿಕೊಂಡಿದೆ ಇದರಲ್ಲಿ. ಅದರಲ್ಲೂ ಈ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ, ಪ್ರವಾಸ ಸಾಹಿತ್ಯ, ಕನ್ನಡದಲ್ಲಿ ಆಗಿರೋ ಅನುವಾದ ಸಾಹಿತ್ಯ, ಅಂಕಣ ಬರಹಗಳು, ಅಮೆರಿಕದಲ್ಲಿರ್ತಕ್ಕಂಥ ಕನ್ನಡಿಗರು ರಚಿಸಿರುವಂಥ ಸಾಹಿತ್ಯ, ಮಕ್ಕಳಿಗಾಗಿ ಏನೆಲ್ಲ ಸಾಹಿತ್ಯಗಳು ಪ್ರಕಟವಾಗಿವೆ ಕನ್ನಡದಲ್ಲಿ, ಹೀಗೆ ಸಮಸ್ತ ಮಾಹಿತಿಯನ್ನು ಒಳಗೊಂಡಂಥ ಸೊಗಸಾದ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆ. ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವಂಥದ್ದು. ಹಾಗಾಗಿ ಕನ್ನಡ ಸಾಹಿತ್ಯದ ಒಂದು ಪ್ರಾಥಮಿಕ ಪರಿಚಯ ಪಡಿಬೇಕು ಅಂತ ಆಸೆ ಇರೋರು ಈ ಒಂದು ಪುಸ್ತಕವನ್ನು ಖಂಡಿತ ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ. ಮಾಡಾಳು ಅರಸೀಕೆರೆ ತಾಲೂಕಲ್ಲಿ ಅಲ್ಲಿಂದ ಬಂದಿರೋದು. ಪ್ರಸ್ತುತ ಬೆಂಗಳೂರಲ್ಲಿ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು, ಮತ್ತು ಪದಬಂಧ ಬಿಡಿಸೋದು, ಮತ್ತು ತಟ್ಟಂತ ಹೇಳಿ ಅಂತ ಪ್ರೋಗ್ರಾಮ್ ನೋಡೋದು. ಬಹಳ ಸಂತೋಷ ಕವಿತಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ. ಮೂಲತಃ ಕೊಡಗಿನ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪನವರ ಊರಾದ ಶನಿವಾರ ಸಂತೆ ನನ್ನೂರು. ಪ್ರಸ್ತುತ ಯಲಹಂಕ ನ್ಯೂಟೌನಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಸಂಗೀತ ಕೇಳುವುದು ಮತ್ತು ಹಾಡುವುದು, ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಗಾಯತ್ರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಅಂತ.
ನಾನು ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ. ಮತ್ತು ನಾನು ಕೊಡಗಿನ ಕೊಡ್ಲಿಪೇಟೆಯವಳು. ಇಲ್ಲಿ ಯಲಹಂಕ ನ್ಯೂ ಟೌನಲ್ಲಿ ವಾಸವಾಗಿದ್ದೀವಿ ಪ್ರಸ್ತುತ. ಚಂದ್ರಕಲಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಬದುಕಿನ ಬಣ್ಣಗಳು, ವೈವಿಧ್ಯಮಯ ಕಥಾ ಸಂಕಲನ, ವೆಂಕಟೇಶ್ MT ಬರೆದಿರುವಂಥದ್ದು. ಪ್ರಶ್ನೆ: ಭಾರತದ ಸರ್ವೋಚ್ಚ ನ್ಯಾಯಾಲಯವು ಯಾವ ಹಕ್ಕಿಯ ರಕ್ಷಣೆಗಾಗಿ ಸರ್ಕಾರವು ಕೈಗೊಂಡ ಕ್ರಮಗಳನ್ನು ಪ್ರಶ್ನಿಸಿದೆ? ಆಯ್ಕೆಗಳನ್ನು ನೋಡೋಣ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಗ್ರೇಟರ್ ವೈಟ್ ಫ್ರಂಟೆಡ್ ಗೂಸ್, ಕೋರಿ ಬಸ್ಟರ್ಡ್, ಲಿಟಲ್ ಬಸ್ಟರ್ಡ್. ಮೊದಲಿಗೆ ಗಾಯತ್ರಿ, ಆನಂತರ ಕವಿತಾ. ಲಿಟ್ಲ್ ಬಸ್ಟರ್ಡ್. ಲಿಟಲ್ ಬಸ್ಟರ್ಡ್ ಆಯ್ಕೆ 4. ಕವಿತಾ? ಕೋರಿ ಬಸ್ಟರ್ಡ್. ಕೋರಿ ಬಸ್ಟರ್ಡ್ ಆಯ್ಕೆ 3. ಸರಿಯಾದ ಉತ್ತರ ಈಗ ಬಂತು. ಸರಿಯಾದ ಉತ್ತರ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆಗಿತ್ತು. ಆರ್ಡಿಯೋಟಿಸ್ ನೈಗ್ರಿಸೆಪ್ಸ್ ಅಂತ ವೈಜ್ಞಾನಿಕ ನಾಮಧೇಯ ಇದು. ಯಾಕೆ ಸರ್ವೋಚ್ಚ ನ್ಯಾಯಾಲಯ ಈ ಹಕ್ಕಿಯ ಬಗ್ಗೆ ಒಂದು ಗಮನವನ್ನು ವಹಿಸಿ, ಗಮನ ಹರಿಸಿ, ಎಚ್ಚರಿಕೆಯನ್ನು ತಗೊಂಡು ಸರ್ಕಾರವನ್ನು ಕೇಳಿದೆ ಅಂದರೆ, ಇಡೀ ಭಾರತದಲ್ಲಿ 150 ಹಕ್ಕಿಗಳು ಮಾತ್ರ ಇವತ್ತು ಬದುಕಿದೆ. ಮುಂದೆ ಇರುತ್ತಾ ಗೊತ್ತಿಲ್ಲ ನಮಗೆ. ಹಾಗಾಗಿ ಈ ಹಕ್ಕಿಗಳು ನಾಶವಾಗದೇ ಇರೋ ಹಾಗೆ ಅಗತ್ಯ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು. ಏನೇನು ಕೈಗೊಂಡಿದ್ದೀರಿ ಅನ್ನೋ ಮಾಹಿತಿಯನ್ನು ನಮಗೆ ಕೊಡಬೇಕು ಅಂತ ಈ ಸರ್ವೋಚ್ಚ ನ್ಯಾಯಾಲಯ ಸರ್ಕಾರವನ್ನು ಕೇಳಿದೆ. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಇವು ಹೆಚ್ಚಿಗೆ ಇದೆ. ಕರ್ನಾಟಕದಲ್ಲೂ ಒಂದು ಕಾಲದಲ್ಲಿ ಇತ್ತು ಈ ಹಕ್ಕಿ. ಕನ್ನಡದಲ್ಲಿ ಹೆಬ್ಬಕ ಅಂತ ಕರೀತಾ ಇದ್ವಿ ಈ ಹಕ್ಕಿಯನ್ನು. ಇದು ಸುಮಾರು 3 ರಿಂದ 4 ಅಡಿ ಎತ್ತರ ಬರುತ್ತಂತೆ. ಇದು ಜೊತೆಗೆ 15-16 kg ತೂಗುತ್ತಂತೆ. ಅಷ್ಟು ಬೃಹತ್ತಾದ ಹಕ್ಕಿ, ಹಾರುವ ಹಕ್ಕಿ ಆಗಿತ್ತು ಈ ಹೆಬ್ಬಕ. ಮುಂದಿನ ಪುಸ್ತಕ ಫ್ಲಾರೆನ್ಸ್ ನೈಟಿಂಗೇಲ್, ಆಗುಂಬೆ ಎಸ್ ನಟರಾಜ್ ಅವರು ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ: ಮಲೇರಿಯಾವನ್ನು ತಡೆಗಟ್ಟುವ ಲಸಿಕೆ ಮಸ್ಕಿವಿರಿಕ್ಸನ್ನು ಯಾವ ದೇಶದ ಮಕ್ಕಳ ಮೇಲೆ ಪ್ರಯೋಗಿಸಲು ವಿಶ್ವಸಂಸ್ಥೆಯು ಅನುಮತಿಯನ್ನು ನೀಡಿದೆ? ಪ್ರಶ್ನೆಯನ್ನು, ಆಯ್ಕೆಗಳನ್ನು ನೋಡೋಣ. ಉಗಾಂಡ, ಕ್ಯಾಮರೂನ್, ಭಾರತ, ಬ್ರೆಜಿಲ್. ಮೊದಲಿಗೆ ಚಂದ್ರಕಲಾ, ಆನಂತರ ಕವಿತಾ. ಉಗಾಂಡ. ಚಂದ್ರಕಲಾ ಹೇಳ್ತಾ ಇದ್ದಾರೆ ಉಗಾಂಡ ಅಂತ. ಹೌದಾ ಕವಿತಾ ಅವರೇ? ಬ್ರೆಜಿಲ್. ಬ್ರೆಜಿಲ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕ್ಯಾಮರೂನ್ ಆಗಿತ್ತು. ಪ್ರತಿ ವರ್ಷ ಸುಮಾರು 6 ಲಕ್ಷ ಮಕ್ಕಳು ಸಾಯ್ತಾರಂತೆ ಈ ಮಲೇರಿಯಾಕ್ಕೆ ತುತ್ತಾಗಿ. ಹಾಗಾಗಿ ಜಗತ್ತಿನಲ್ಲಿ ಎಷ್ಟು ಜನ ಮಲೇರಿಯಾ ಕಾರಣದಿಂದ ಸಾಯ್ತಾ ಇದ್ದಾರೋ ಆ ಸಾವುಗಳಲ್ಲಿ 95% ಮಕ್ಕಳೇ ಇರ್ತಾರಂತೆ. ವಯಸ್ಕರರು ಸಾಯೋದು ಕಡಿಮೆ, ಆದರೆ ಮಕ್ಕಳು ಸಾಯೋದು ಹೆಚ್ಚಂತೆ. ಹಾಗಾಗಿ ಈ ಕ್ಯಾಮರೂನ್ ದೇಶದಲ್ಲಿ ಇರ್ತಕ್ಕಂಥ 2.5 ಲಕ್ಷ ಮಕ್ಕಳ ಮೇಲೆ ಈ ಒಂದು ಲಸಿಕೆಯನ್ನು ಪ್ರಯೋಗಿಸಿ 2 ವರ್ಷಗಳವರೆಗೆ ಅವರನ್ನು ಅಧ್ಯಯನ ಮಾಡ್ತಾರಂತೆ. ಇವರಿಗೆ ಮಲೇರಿಯಾ ಅಂಟ್ಕೊಳ್ಳುತ್ತಾ ಇಲ್ವಾ ಅಂತ. ಈ ಒಂದು ಲಸಿಕೆಯನ್ನು ಸಿದ್ಧಪಡಿಸೋದಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ವಿಜ್ಞಾನಿಗಳು. ಸುಮಾರು 30 ವರ್ಷಗಳ ಅವಧಿಯಲ್ಲಿ ಈ ಲಸಿಕೆಯನ್ನು ಸಿದ್ಧಪಡಿಸಿದ್ರಂತೆ. ಮುಂದಿನ ಪುಸ್ತಕ ಉಮರನ ಒಸಗೆಯ ಅಂತರಂಗದ ಬೆಸುಗೆ, ಲೇಖಕಿ ಉಷಾ ಅನಂತ್ ಅವರು. ಪ್ರಶ್ನೆ: ಜನವರಿ 2024ರಲ್ಲಿ BCCI CK ನಾಯ್ಡು ಜೀವಮಾನ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಯಾರಿಗೆ ನೀಡಿತು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಸಚಿನ್
ಬುದಿ ಕುಂದರನ್, ಸೌರವ್ ಗಂಗೂಲಿ ಜಯಸಿಂಹ, ರವಿ ಶಾಸ್ತ್ರಿ ಫರೂಕ್ ಇಂಜಿನಿಯರ್, ಕಪಿಲ್ ದೇವ್ BS ಚಂದ್ರಶೇಖರ್. ಮೊದಲಿಗೆ ಗಾಯತ್ರಿ, ನಂತರ ಕವಿತಾ. ಸೌರವ್ ಗಂಗೂಲಿ ಜಯಸಿಂಹ. ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ. ಕವಿತಾ ಅವರೇ, ಕಪಿಲ್ ದೇವ್ BS ಚಂದ್ರಶೇಖರ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರವಿಶಾಸ್ತ್ರಿ ಮತ್ತು ಫರೂಕ್ ಇಂಜಿನಿಯರ್ ಆಗಿತ್ತು. ರವಿಶಾಸ್ತ್ರಿ ಅವರು ಇಂದಿನ ಭಾರತೀಯ ಕ್ರಿಕೆಟ್ ತಂಡ ಏನಿದೆ ಆ ತಂಡವನ್ನು ಕಟ್ಟೋದರಲ್ಲಿ ಬಹಳ ಶ್ರಮವನ್ನು ವಹಿಸಿದ್ದಾರೆ. ಫರೂಕ್ ಇಂಜಿನಿಯರ್ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದರು. ವಿಶೇಷ ಏನು ಫರೂಕ್ ಇಂಜಿನಿಯರ್ ಅವರದ್ದು ಅಂತ ಹೇಳ್ತಂದರೆ, ಅವರು ಮೈದಾನದ ಒಳಗೆ ಬರ್ತಾ ಇದ್ದ ಹಾಗೇ ಜನರೆಲ್ಲ ವಿ ವಾಂಟ್ ಸಿಕ್ಸರ್ ಅಂತ ಕೂಗೋರು. ಹಾಗೆ ಕೂಗಿದಾಗ ತಪ್ಪದೇ ಸಿಕ್ಸರ್ ಹೊಡಿತಾ ಇದ್ದರು ಫರೂಕ್ ಇಂಜಿನಿಯರ್ ಅವರು. ಆಟ ಬಹಳ ನಿಧಾನಗತಿಯಾಗಿ ನಡೀತಾ ಇದೆ, ಅಷ್ಟು ಆಕರ್ಷಕವಾಗಿ ಇಲ್ಲ ಅಂದರೆ ಮತ್ತೆ ಕೂಗೋರು ಜನ ವಿ ವಾಂಟ್ ಸಿಕ್ಸರ್ ಅಂತ. ಅವರು ಕೇಳಿದ ಕೂಡಲೇ ಸಿಕ್ಸರ್ ಹೊಡಿತಾ ಇದ್ದರಂತೆ ಫರೂಕ್ ಇಂಜಿನಿಯರ್ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಅಪ್ಸರೆ ಕಥಾ ಸಂಕಲನ, TR ವರದರಾಜನ್ ಬರೆದಿರುವಂಥದ್ದು. ಪ್ರಶ್ನೆ: ಇಂಟರ್ನೆಟ್ ಅಥವಾ ಸೆಲ್ಯುಲಾರ್ ನೆಟ್ವರ್ಕ್ ನೆರವಿಲ್ಲದೆ ನಿಮ್ಮ ಮೊಬೈಲ್ನಲ್ಲಿ ಶ್ರವ್ಯ ದೃಶ್ಯ ಸೇವೆಗಳನ್ನು ಒದಗಿಸುವ ನೂತನ ತಂತ್ರಜ್ಞಾನ ಯಾವುದು? ಆಯ್ಕೆಗಳನ್ನು ನೋಡೋಣ. A+1 6G ನೆಟ್ವರ್ಕ್, D2H, D2M. ಮೊದಲಿಗೆ ಕವಿತಾ, ಆನಂತರ ಗಾಯತ್ರಿ. ಎರಡನೇ ಆಯ್ಕೆ G ನೆಟ್ವರ್ಕ್. 6G ನೆಟ್ವರ್ಕ್. ಹೇಳಿ ಗಾಯತ್ರಿ. A+1. A+1 ಉತ್ತರವನ್ನು ನೋಡೋಣ. D2M ಆಗಿತ್ತು. D2H ಅಂದರೆ ಏನು ಅಂತ ನಮಗೀಗಾಗಲೇ ಗೊತ್ತಿದೆ. ಡೈರೆಕ್ಟ್ ಟು ಹೋಮ್ ಅಂತ ಹೇಳಿ ನಮ್ಮದೇ ಆದ ಒಂದು ಡಿಶನ್ನು ಹಾಕಿಸ್ಕೊಂಡ್ರೆ ನಾವು ನೇರವಾಗಿ ಕಾರ್ಯಕ್ರಮಗಳನ್ನು ಮನೆಯಲ್ಲೇ ವೀಕ್ಷಿಸಬಹುದು. ಇದು D2M ಅಂದರೆ ಡೈರೆಕ್ಟ್ ಟು ಮೊಬೈಲ್ ಅಂತ ಅರ್ಥ ಬರುತ್ತೆ. ಅಂದರೆ ಯಾವುದೇ ರೀತಿಯಾದ ಅಂತರ್ಜಾಲ ಅಥವಾ ಇಂಟರ್ನೆಟ್ ಸಹಾಯ ಇಲ್ಲೇ ನೇರವಾಗಿ ನಾವು ಉಪಗ್ರಹದಿಂದ ಮಾಹಿತಿಯನ್ನು ಪಡೆಯಬಹುದು. ಮಲ್ಟಿಮೀಡಿಯಾ ಪ್ರಸಾರವನ್ನು ಮಾಡೋದಕ್ಕೆ ಅವಕಾಶ ಉಂಟಂತೆ. ಈ ರೀತಿಯಾದ D2M ಏನಿದೆ ಇದು ಕೆಲವು ಸಂದರ್ಭಗಳಲ್ಲಿ ಬಹಳ ಉಪಯುಕ್ತವಾಗುತ್ತೆ. ಉದಾಹರಣೆಗೆ ಭೂಕಂಪವೋ ಪ್ರವಾಹವೋ ಆಯಿತು ಅಂದರೆ ಎಲ್ಲ ರೀತಿಯ ಸಂಪರ್ಕ ಸಾಧನಗಳು ನಾಶವಾಗಿದೆ ಅನ್ನೋದಾದರೆ ಅಂತಹ ಸಂದರ್ಭದಲ್ಲಿ ಉಪಗ್ರಹದ ಸೇವೆಯನ್ನು ನೇರವಾಗಿ ಪಡೆದು ನಾವು ಅಗತ್ಯ ಇದ್ದವರಿಗೆ ನೆರವನ್ನು ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸರ್ಕಾರ ಈಗಷ್ಟೇ ಸಿದ್ಧವಾಗಿರ್ತಕ್ಕಂಥ ಈ ಒಂದು ತಂತ್ರಜ್ಞಾನ ಏನಿದೆ ಇದರ ಸ್ಪೆಕ್ಟ್ರಮನ್ನು ಹರಾಜು ಹಾಕಬೇಕಾಗುತ್ತೆ. ಹರಾಜು ಹಾಕಿದ ಮೇಲೆ ಇದು ಸಾರ್ವಜನಿಕರ ಬಳಕೆಗೆ ದೊರೆಯುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕೂರ್ಮಾವತಾರ, ಕುಂ ವೀರಭದ್ರಪ್ಪ ಅವರು ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಬ, ಟ, ಮಂ, ಗೆ, ದ. ಹೇಳಿ. ಬಜೆಟ್ ಮಂಡನೆಗೆ ಸನ್ನದ್ಧ. ಇನ್ನೂ ಇಲ್ಲಮ್ಮ. ಸನ್ನದ್ಧ ಅಂದರೆ ಈ ಕಡೆ ಮನೆ ಒಂದು ಖಾಲಿ ಆಗ್ಬಿಡುತ್ತೆ. ಬದ್ಧತೆ ಒಂದು ಸಲ ಹೇಳಿ ಉತ್ತರ ಪೂರ್ತಿ. ಬಜೆಟ್ ಮಂಡನೆಗೆ ಬದ್ಧತೆ. ಬಜೆಟ್ ಮಂಡನೆಗೆ ಬದ್ಧತೆ. ಹೇಳಿ ನಿಮ್ಗೆ ಗೊತ್ತಿದೆ ಉತ್ತರ, ಗೊಂದಲ ಆಗ್ತಾ ಇದೆ. ನಂಗೆ ಗೊತ್ತಾಯಿತು, ಹೇಳಿ. ಬಜೆಟ್ ಮಂಡನೆಗೆ ಹಾಂ, ಸಿದ್ಧತೆಯೋ ಬದ್ಧತೆಯೋ ಗೊತ್ತಿಲ್ಲ. ಒಂದು ಸಲ ಚಂದ್ರಕಲಾ ಅವ್ರನ್ನ ಕೇಳಿಬಿಡೋಣ. ಸಿದ್ಧತೆ ಹೌದಾ? ಉತ್ತರವನ್ನು ನೋಡೋಣ. ಬಜೆಟ್ ಮಂಡನೆಗೆ ಸಿದ್ಧತೆ ಉತ್ತರ ಸರಿಯಾಗಿದೆ. ಗಾಯತ್ರಿ ಅವರಿಗೆ ಕೂರ್ಮಾವತಾರ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಚಿಂತನಾಂಕಣ. ಶ್ರೀಮತಿ ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ.
12 ಕೂಡು 76, 69 ಕಳೆ 38, 23 ಗುಣಿಸು 9, 175 ಭಾಗಿಸು 7. ಬಜರ್ ಒತ್ತಿದ್ದಾರೆ ಗಾಯತ್ರಿ ಅವರು. ಅಂತಿಮ ಉತ್ತರ 341. 3, 4, 1. ತಮ್ಮ ಉತ್ತರವನ್ನು ಕೊಡಬಹುದು ಕವಿತಾ ಅವರೇ. 344. 344. ಲೆಕ್ಕವನ್ನು ಮಾಡಿ ಆಯಿತಾ ಚಂದ್ರಕಲಾ ಅವರು? ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 88, 31, 207, 25 ಎಲ್ಲವನ್ನು ಕೂಡಿದ್ರೆ 3, 5, 1 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಹಾಗಾಗಿ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಇಲ್ಲ ಒಂದು ತಪ್ಪು ಮಾಡಿ. ಮುಂದೆ ನಾವು ಕೊಡ್ತಾ ಇದ್ದೇವೆ ಮಹಾಭಾರತದ ಉಪಕಥೆಗಳು ಎನ್ನುವ ಪುಸ್ತಕ. ಇದನ್ನು ಸಂಪಾದಿಸಿದ್ದಾರೆ YN ಗುಂಡೂರಾವ್ ಅವರು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಯಾರೂ ಬಜರ್ ಒತ್ತಾ ಇಲ್ಲ? ಆಯ್ಕೆಗಳನ್ನು ಕೊಡೋಣವಾ? ಆಯ್ಕೆಗಳು: ಕರ್ಪೂರಿ ಠಾಕೂರ್, ಜಗನ್ನಾಥ ಮಿಶ್ರಾ, ಭೋಲಾ ಪಾಸ್ವಾನ್ ಶಾಸ್ತ್ರಿ, ಅನುಗ್ರಹ ನಾರಾಯಣ ಸಿನ್ಹಾ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಗಾಯತ್ರಿ ಅವರು. ಜಗನ್ನಾಥ ಮಿಶ್ರಾ. ಜಗನ್ನಾಥ ಮಿಶ್ರಾ ಆಯ್ಕೆ 2. ತಾವು ಹೇಳ್ತೀರಾ ಕವಿತಾ ಅವರೇ? ಕರ್ಪೂರಿ ಠಾಕೂರ್. ಕರ್ಪೂರಿ ಠಾಕೂರ್. ಉತ್ತರವನ್ನು ನೋಡೋಣ. ಕರ್ಪೂರಿ ಠಾಕೂರ್ ಉತ್ತರ ಸರಿಯಾಗಿದೆ. ಮಹಾಭಾರತದ ಉಪಕಥೆಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕರ್ಪೂರಿ ಠಾಕೂರ್ ಅವರ ಚಿತ್ರವನ್ನು ಯಾಕೆ ನಾವು ತೋರಿಸ್ತಾ ಇದ್ದೇವೆ? ಕಾರಣ ತಾವೇ ಹೇಳಬೇಕು. ಕರ್ಪೂರಿ ಠಾಕೂರ್ ಅವರಿಗೆ ಈ ವರ್ಷ ನಾವು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ಹಾಗಾಗಿ ಅವರನ್ನು ಸ್ಮರಿಸಿಕೊಳ್ಳುವ ಒಂದು ಅವಕಾಶ ದೊರೆಯಿತು. 2 ಸಲ 2 ಅವಧಿಗೆ ಅವರು ಬಿಹಾರದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ಹಿಂದುಳಿದ ವರ್ಗಗಳ ಏಳಿಗೆಗೆ ಅವರು ಮಾಡಿರುವ ಕೆಲಸ ನಿಜಕ್ಕೂ ಅಸದೃಶವಾದದ್ದು. ಈಗ ನಾವು ಕೊಡ್ತಾ ಇದ್ದೇವೆ ಕನ್ನಡ ಸಾಹಿತ್ಯ ಚರಿತ್ರೆ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ದ, ತೆ, ಬ, ರೆ, ಸೆ, ಲ, ನೆ, ರಿ. ಗಾಯತ್ರಿ ಅವರು ಬಜರ್ ಒತ್ತಿದ್ದಾರೆ. ತೆನೆ ಬಳ್ಳ ಸೇರಿದರೆ ತೆನೆ ಸೇರಿದರೆ ನನಗೂ ಗೊಂದಲ ಆಗ್ತಾ ಇದೆ. ತೆನೆ ಸೇರಿದರೆ
ಸೇರಿದರೆ ಬಳ್ಳ. ಅರ್ಥ ಆಗಲಿಲ್ಲಮ್ಮ ನನಗೆ. ಬಳ್ಳ ಸೇರಿದರೆ ತೆನೆ. ಇನ್ನೊಂದು ಸಲ ಹೇಳಿ, ಇನ್ನೊಂದು ಸಲ ಸಾವಕಾಶವಾಗಿ ಹೇಳಿ. ಬಳ್ಳ ಸೇರಿದರೆ ತೆನೆ, ಬಳ್ಳ ಸೇರಿದರೆ. ಕವಿತಾ ಮತ್ತು ಚಂದ್ರಕಲಾ ಸೊಗಸಾದ ಸುಳುಹು ಕೊಟ್ಟಿದ್ದಾರೆ ಗಾಯತ್ರಿಯವರು. ಅದನ್ನು ಗ್ರಹಿಸಿ ತಾವೂ ಉತ್ತರ ಕೊಡೋಕ್ಕೆ ಪ್ರಯತ್ನಿಸಿ. ತೆನೆ ಸೇರಿದರೆ ಬಳ್ಳ. ಉತ್ತರವನ್ನು ನೋಡೋಣ. ತೆನೆ ಸೇರಿದರೆ ಬಳ್ಳ ಹೇಳಿದ್ದೀರಿ ಅಲ್ವಾ? ಕೊಡ್ಬೋದ ಪುಸ್ತಕ? ಕನ್ನಡ ಸಾಹಿತ್ಯ ಚರಿತ್ರೆ ಈ ಪುಸ್ತಕವನ್ನು ಗಾಯತ್ರಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಜಗಳ, ಹೊಡೆದಾಟ, ಪಡೆದುದು, ಗಳಿಕೆ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರೂ ಬಜರ್ ಒತ್ತಾ ಇಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ತಮಗೆ ಉತ್ತರ ಹೊಡೆದರೆ ಬಜರ್ ಒತ್ತಿ ಉತ್ತರ ಕೊಡಿ. 1 ಉತ್ತರ ಕಲಶಪ್ರಾಯ. 2 ಉತ್ತರ ಬಜರ್ ಮೊದಲಿಗೆ ಗಾಯತ್ರಿ, ಆನಂತರ ಕವಿತಾ ಒತ್ತಿದ್ದಾರೆ. ಗಾಯತ್ರಿ. ಕಲಹ. ಕಲಹ ಉತ್ತರವನ್ನು ನೋಡೋಣ. ಕಲಹ ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಪಡೆದುದು, ಗಳಿಕೆ. ನಾವೇನು ಗಳಿಸಿದ್ದೇವೆ ಅಂತ ಹೇಳಿ ಗಾಯತ್ರಿ. ಅಪ್ರಾಪ್ತ. ಅಪ್ರಾಪ್ತಿ. ಅಪ್ರಾಪ್ತ ಅಂತಲ್ಲ, ಪಡೆದು. ಅಪ್ರಾಪ್ತ ವಯಸ್ಸಿನ ಹುಡುಗರು ಹೀಗೆಲ್ಲ ನಾವು ಹೇಳ್ತೇವೆ. ಚಂದ್ರಕಲಾ, ಕವಿತಾ ಉತ್ತರವನ್ನು ನೋಡೋಣ. ಸಂಪ್ರಾಪ್ತಿ. ನಾವೇನು ಗಳಿಸಿದ್ದೇವೆ ಬದುಕಲ್ಲಿ ಅದು ಸಂಪ್ರಾಪ್ತಿ ಅಂತ ಹೇಳ್ತಾರೆ. 1 ಪುಸ್ತಕವನ್ನು ಮಧುರವಾಹಿನಿ ಕೃತಿಯನ್ನು ಕೊಟ್ಟಿದ್ದೇನೆ ಗಾಯತ್ರಿ ಅವರಿಗೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು, ಚಟ್ಪಟ್ ಚಿನ್ಕುರುಳಿ. ಕವಿತಾ ಅವರಿಗೆ ಅವಕಾಶ ಬರ್ತಾ ಇದೆ. ಮೊದಲ ಪ್ರಶ್ನೆ. ಧಮಕಿ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಬೆದರಿಕೆ ಹಾಕು, ಎಚ್ಚರಿಕೆಯನ್ನು ನೀಡು. ಬೆದರಿಕೆ ಹಾಕು. ಮುಂದಿನ ಪ್ರಶ್ನೆ. ಇರುವ ಸ್ಥಿತಿ, ಅವಸ್ಥೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗತಿ, ಪ್ರತಿ. ಗತಿ. ಮುಂದಿನ ಪ್ರಶ್ನೆ. ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆಯಲು ಯಾವ ಪರ್ವತದ ಬಳಿ ತಪಸ್ಸನ್ನು ಮಾಡಿದನು? ಇಂದ್ರಕೀಲ ಪರ್ವತ, ಮೇರು ಪರ್ವತ. ಮೇರು ಪರ್ವತ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೇಳಿಕೊಟ್ಟ ಬುದ್ಧಿ, ಕಟ್ಟಿಕೊಟ್ಟ ಬುತ್ತಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಕನ ಕೈಗೆ ಇಕ್ಕೋರುಂಟು, ತೆಗೆಯೋರಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧಮಕಿ ಹಾಕು, ಬೆದರಿಕೆ ಹಾಕು ಸರಿಯಾಗಿದೆ. 2 ಉತ್ತರ ಇರುವ ಸ್ಥಿತಿ, ಅವಸ್ಥೆ, ಗತಿ ಸರಿಯಾಗಿದೆ. 3 ಉತ್ತರ ಇದು ಇಂದ್ರಕೀಲ ಪರ್ವತ ಆಗಿತ್ತು, ಮೇರು ಪರ್ವತ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಹೇಳಿಕೊಟ್ಟ ಬುದ್ಧಿ, ಕಟ್ಟಿಕೊಟ್ಟ ಬುತ್ತಿ ಎಲ್ಲಿಯವರೆಗೆ ಬಂದೀತು. 5ನೇ ಪ್ರಶ್ನೆಗೆ ಉತ್ತರ ಇದು ಹಚ್ಚೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಗಾಯತ್ರಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಧರಣಿ ಹಿಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮುಷ್ಕರ ಹೂಡು, ಸಾವನ್ನು ಎದುರು ನೋಡು. ಮುಷ್ಕರ ಹೂಡು. ಮುಂದಿನ ಪ್ರಶ್ನೆ.
ಸಾಯು ನಿಧನ ಹೊಂದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗತಿಸು, ಗತಕ. ಗತಿಸು. ಮುಂದಿನ ಪ್ರಶ್ನೆ. ಇಂದ್ರಜಿತುವಿನ ಯಾವ ಅಸ್ತ್ರದಿಂದ ರಾಮ ಲಕ್ಷ್ಮಣರು ಹಾಗೂ ಕಪಿಗಳು ಮೂರ್ಛಿತರಾದರು? ನಾಗಾಸ್ತ್ರ, ಬ್ರಹ್ಮಾಸ್ತ್ರ. ನಾಗಾಸ್ತ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಗ್ಗಿದವನಿಗೆ ಬಗ್ಗಿದವನಿಗೆ ಏಟು. ಏಟು ಎಂತ ಏಟು? ಬಡಿಗೆ ಏಟು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಕ್ಕನ ತಿಕ್ಕಿ ಅಕ್ಕಿಗೆರೆ ಎಳೆಯಿರಿ. ರಂಗೋಲಿ. 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 ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧರಣಿ ಹಿಡಿ ಮುಷ್ಕರ ಹೂಡು ಸರಿಯಾಗಿದೆ. 2 ಉತ್ತರ ಸಾಯು ನಿಧನ ಹೊಂದು ಗತಿಸು ಸರಿಯಾಗಿದೆ. 3 ಉತ್ತರ ನಾಗಾಸ್ತ್ರ ಸರಿಯಾಗಿದೆ. 4 ಉತ್ತರ ಬಗ್ಗಿದವನಿಗೆ ಒಂದು ಗುದ್ದು ಹೆಚ್ಚು ಅಂತ. ಅಂದರೆ ಬಗ್ಗಿದವನಿಗೆ ಏಟ್ ಬೀಳುತ್ತೆ ಜಾಸ್ತಿ ಅನ್ನೋದಂತೂ ಆಶಯ ವ್ಯಕ್ತಪಡಿಸಿದ್ದೀರಿ, ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ತಾವು ಹೇಳಿದಾಗೆ ರಂಗವಲ್ಲಿ ಅನ್ನೋದು ಸರಿಯಾದ ಉತ್ತರ. ಹಿಂದೆ ರಂಗವಲ್ಲಿಯನ್ನು ಅಕ್ಕಿ ಹಿಟ್ಟಿಂದ ಹಾಕೋದು. ಅದು ರಂಗವಲ್ಲಿಯೂ ಸುಂದರವಾಗೂ ಕಾಣ್ತಾ ಇತ್ತು, ಜೊತೆಗೆ ಹಕ್ಕಿಗಳಿಗೆ ಇರುವೆಗಳಿಗೆ ಆಹಾರವೂ ಆಗ್ತಾ ಇತ್ತು. ಈಗ ಅಕ್ಕಿ ಹಿಟ್ಟಿಂದ ರಂಗವಲ್ಲಿ ಹಾಕೋ ಪದ್ಧತಿ ಕಡಿಮೆಯಾಗಿದೆ. ಚಂದ್ರಕಲಾ ಅವರು ಸಿದ್ಧವಾಗಿದ್ದರೆ ಆರಂಭಿಸ್ಬಹುದಲ್ವಾ? ಮೊದಲ ಪ್ರಶ್ನೆ. ಧರ್ಮಕರ್ಮ ಸಂಯೋಗ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅದೃಷ್ಟ ಕೂಡಿ ಬರೋ ಪೂರ್ವಜನ್ಮದ ಪುಣ್ಯ. ಪೂರ್ವಜನ್ಮದ ಪುಣ್ಯ. ಮುಂದಿನ ಪ್ರಶ್ನೆ. ಠೀವಿ, ವೈಖರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗೊತ್ತು, ಗತ್ತು. ಗತ್ತು. ಮುಂದಿನ ಪ್ರಶ್ನೆ. ಇಂದ್ರನ ಪತ್ನಿಯ ಹೆಸರೇನು? ಶಚಿ, ರಂಬೆ. ಶಚಿ. ಶಚಿ. ಈ ಗಾದೆಯನ್ನು ಪೂರ್ಣಗೊಳಿಸಿ. ನಾಯಿ ಬಾಲವ ನಳಿಕೆಯಲ್ಲಿಟ್ಟರೆ ನೆಟ್ಟಗಾಗುತ್ತಾ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಡೀಲಿ ಗುಂಜು, ನಡುವಲ್ಲಿ ತಾಮ್ರದ ಪಾತ್ರೆ, ತುದಿಯಲ್ಲಿ ಕಿರೀಟ. ತೆಂಗಿನಕಾಯಿ. ತೆಂಗಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅದೃಷ್ಟ ಕೂಡಿ ಬರುವ ಆಗಿತ್ತು, ಪೂರ್ವಜನ್ಮದ ಪುಣ್ಯ ಅಂತ ತಾವು ಹೇಳಿದಿರಿ. 2ನೇ ಪ್ರಶ್ನೆಗೆ ಉತ್ತರ ಗತ್ತು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಶಚಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ನಾಯಿ ಬಾಲವ ನಳಿಕೆಯಲ್ಲಿಟ್ಟರೆ ಅದರ ಡೊಂಕು ಹೋದೀತೆ. ಕೊಟ್ಟಿದ್ರ ಉತ್ತರ? ಡೊಂಕ ಇರುತ್ತೆ ಅಂತ ಕೊಟ್ಟೆ. ಡೊಂಕಿರುತ್ತೆ ಅಂತ ಕೊಟ್ಟೆ, ಆ ಥರ ಕರೆಕ್ಟಾಗಿ ಹೇಳಲಿಲ್ಲ. ಅದರ ಪುಸ್ತಕವನ್ನು ಕೊಡ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಇದು ಈರುಳ್ಳಿ ಆಗಿತ್ತು. ಒಟ್ಟು 3 ಪ್ರಶ್ನೆಗೆ ಸರಿ ಉತ್ತರ ಕೊಟ್ರ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಕವಿತಾ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಎಂಟು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. 3 ಪುಸ್ತಕಗಳು ದೊರೀತಾ ಇದೆ ತಮಗೆ. ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.